ಪ್ರದೀಪ್ ಈಶ್ವರ್ ಅವ್ರ ಆಸ್ತಿ ಎಷ್ಟಿದೆ? ಆದರೆ ನಂದು 150-200 ಕೋಟಿ ಟರ್ನ್ ಓವರ್ ಇದೆ ಹಾಂ. ಕಂಪನಿದು. ಒಂದೊಂದು ಸಲ ವೇರಿ ಆಗುತ್ತೆ. ಹ್ಮ್. 50 ಕೋಟಿ, 70 ಕೋಟಿ, 100 ಕೋಟಿ ಟರ್ನ್ ಓವರ್ ಇದೆ. ಮತ್ತು GST ಕಟ್ತೀನಿ ನಾನು. ನೈಸ್. 50ರಿಂದ 80 ಕೋಟಿ ಅಡ್ಮಿಷನ್ಸ್ ಮೇಲೆ ಸರ್. ಹ್ಮ್. ನೀವು ಸಿಂಪಲ್ ಆಗಿ ಥಿಂಕ್ ಮಾಡಿ 3 ಲಕ್ಷ ರೂಪಾಯಿ ಫೀಸ್ ಬರುತ್ತೆ, 54,000 GST ಹೋಗುತ್ತೆ. ಹ್ಮ್. ಹಂಗೆ ವೇರಿ ಆಗುತ್ತೆ ನಂಬರ್, ಫಿಕ್ಸ್ ಅಂತಿಲ್ಲ. ಒಂದು ಆವ್ರೇಜ್ 50ರಿಂದ 150 ಕೋಟಿ ಮಧ್ಯೆ ಟರ್ನ್ ಓವರ್ ಇದೆ. Nice. ಅದು ಆಸ್ತಿ ಅಲ್ಲ. ಹ್ಮ್. ಒಂದು ಈಗ ಇದೊಂದು ಅಸೆಟ್ ಇದೆ ಬೆಂಗಳೂರಲ್ಲಿ ಹ್ಮ್. ಹ್ಮ್. ಅಷ್ಟೇ. ಇದೊಂದು ಇದು ಮತ್ತು ನನ್ನ ಕಂಪನಿ ಒಂದು ಎವ್ಯಾಲ್ಯೂಯೇಷನ್ ಅಂತಾರೆ. ನನ್ನ ಕಂಪ್ನಿ ಒಂದು 800 ಕೋಟಿಗೆ ಎವ್ಯಾಲ್ಯೂಯೇಟ್ ಆಗುತ್ತೆ. ವಾವ್. ನಾನು ಎವ್ಯಾಲ್ಯೂಯೇಷನ್ ನಾನು ಆಫ್ ದ ರೆಕಾರ್ಡ್ ಜಸ್ಟ್ ಮಾಡಿಸಿದ್ದೀನಿ. ನಾನು ಈಗಲೂ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಒಂದು 700-800 ಕೋಟಿಗೆ ಹೋಗುತ್ತೆ ನನ್ನ ಕಂಪ್ನಿ ಬ್ರ್ಯಾಂಡ್ ವ್ಯಾಲ್ಯೂ. ನೈಸ್. ನಾನು ಇದನ್ನೊಂದು ಯೂನಿಕಾರ್ನ್ ಮಾಡಬೇಕು ಅಂತ ಆಸೆ ಇದೆ. ಇವತ್ತೆಲ್ಲ ನಾಳೆ ಇದೊಂದು 2,000-3,000 ಕೋಟಿಗೆ ಎವ್ಯಾಲ್ಯೂಯೇಟ್ ಆಗುತ್ತೆ. ಈ ಪರಿಶ್ರಮ ಇರೋದು ಬರೀ ಕರ್ನಾಟಕಕ್ಕೆ ಮಾತ್ರನಾ ಅಥವಾ? ಕರ್ನಾಟಕ, ಈಗ ಬೇರೆ ಬೇರೆ ಸ್ಟೇಟ್ಸ್ಗೆ ಹೋಗ್ತಿದ್ದೀವಿ. ತುಂಬ ಜನ ಇನ್ವೆಸ್ಟರ್ಸ್ ಇದ್ದಾರೆ, ಬಟ್ ನಾನು ಯಾರನ್ನೂ ಇನ್ವೆಸ್ಟ್ ಮಾಡೋಕ್ಕೆ ಒಪ್ಪಿಲ್ಲ, ನಾನು ಒಬ್ಬನೇ ಓನರು. ಬಟ್ ಈಗ ನಾನು ಬೇಡ ಅಂದ್ಕೊಂಡ್ರು ಒಂದು 700 ಕೋಟಿಗೆ ನನ್ನ ಪರಿಶ್ರಮನ ಮಾರ್ಬೋದು. ಬೇಡ ಅಂದರು ಬೈ ಮಾಡೋರು ಇದ್ದಾರೆ. ನೈಸ್. ಅದರಲ್ಲೊಂದು 18% GST, ಒಂದು 25% ಇನ್ಕಮ್ ಟ್ಯಾಕ್ಸ್ ಅಂದರು. ಕಟ್ಟಿದ್ರು ಒಂದು 300-400 ಕೋಟಿ ನಾನು ಅಸೆಟ್ಗೆ ಓನರ್ ಆಗ್ತೀನಿ. ಈಗ ನನಗಿರೋ ಮಾಹಿತಿ, ಯಾಕೆಂದರೆ ನನ್ನನ್ನು ಕೆಲವರು ಅಪ್ರೋಚ್ ಆಗಿದ್ದಾರೆ, ಜಸ್ಟ್ ಆರ್ ಯು ಇಂಟ್ರೆಸ್ಟೆಡ್ ಟು ಸೆಲ್ ಅಂತ. ನಾನು ಐ ಆಮ್ ನಾಟ್. ದುಡ್ಡು ಇಟ್ಕೊಂಡು ಮನೇಲಿ ಏನು ಮಾಡ್ತೀರಾ? ನೈಸ್.